ದಯೆಯಿಲ್ಲದ ಧರ್ಮದು, ದಯವಿಲ್ಲದ ಧರ್ಮವು ಅದು ಯಾವ ದಯೆಯ? ಅದು ಯಾವ ದಯೆಯ? ಅದು ಯಾವ ದಯೆಯ? ದಯೆ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯೆ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಾಥ ಅನ್ನೋ ಮಾತನ್ನು ನಾನು ಮೊದಲಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ದಯ ಬೇಕು. ಅದು ಕೇವಲ ಮಾನವರಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನು ನಮಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು 1400 ವರ್ಷದ ಇತಿಹಾಸ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ. 1400 ವರ್ಷಗಳಾಯ್ತು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದರು, ಈ ಭೂಮಿಗೆ 1,96,000 ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ. 1,96,000 ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ, ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ. ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಟ್ಟೈತಿ ಇಲ್ಲಿ ಬಿಜಾಪುರದಾಗ. ಇದು ದಯನೂ ಇಲ್ಲ, ಧರ್ಮವೂ ಇಲ್ಲ. ಇದಕ್ಕೆ ನೀವೇನೇ ಹೇಳಿದ್ರಲ್ಲ ಅಗಳೇ, ಯಾವ ಕುತ್ತ ಅದು? कौन-सी कुत्ता है? दीवाना कुत्ता है ये बोलता है ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ. ಅವ್ರ ಕಾಲ ಧೂಳ ಅಲ್ಲ, ಅವ್ರ ಕಿರಬಾರ್ದ ನೋಡ್ಬೇಕು. ಇದನ್ನು ಹೋಲಾಗಿಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಚೋಳು ಕಡಿಯೋದು ಅದರ ಧರ್ಮ, ಚೋಳ ಕಡಿದ್ರೆ ಅದನ್ನು ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ. ಚೋಳ ಕಡಿಯೋದು ಅದರ ಧರ್ಮ. ಅದು ಯಾಕೆ ಕಡಿತೈತಿ? ಅದರ ಧರ್ಮ ಅದು. ಆದ್ರೆ ಇಲ್ಲೊಂದು ಹೊಟ್ಟೆತಿಲ್ಲ, ಅದು ನರ್ಪೇಳಿ. ಅದು ಗೊಡ್ಡೆ ಮೀನೇ ಕರೆ, ಅದು ಗೊಡ್ಡೆ ಮೀನೇ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ಮೆದುಳಿಗೆ, ಅಲಿಗೆಗೆ ಕನೆಕ್ಷನೇ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದರ್ಕೊಂತ ನಡೆದಿತ್ತು ಉಚ್ಚನೆ ಹೋದ್ರದಲ್ಲಿ. ಈಗ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದ. ಪೂರಾ ತಲೆ ಕೆಟ್ಟು ಏನ್ ಬೇಕಾದ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಾನ ವಿಜಾಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. हिंदू मैड अंतದ್ದು, हिंदू का सर्वनाश करने आया ये बच्चा, ये गोड्डेम्मी. फिरौन के घर में कौन पैदा हुआ? हिंदू के घर में कौन पैदा हुआ? गोड्डेम्मी. अल्ले फिरौन के घर में मूसा पैदा हुआ. बसवाना के घर में गोड्डेम्मी पैदा हुआ. ये गोड्डेम्मी है ना,
इसका आ गया टाइम, वक्त आ गया वक्त। वो बोलते हैं ना लोग, जब वक्त आता है, मौत का वक्त आता है, वो गांव के तरफ भाग के आता है। ಗಿದರ್ ಏನದು ಗಿದರ್ಕ ಮೌತ್ ಆತಾ ಹೈ ಅಂತ ಬಂದ್ಬಿಟ್ಟದ್ದು. ಅದಕ್ಕೆ ಅದು ಏನು ಬಗಳಿದ್ರು ನಾವು ಕೇಳೋದು, ಅದಕ್ಕೆ ಅಪಾಲಜಿ ಕೇಳಬೇಡ್ರಿ, ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೆ ಟೈಮ್ ಬಂದ್ಬಿಟ್ಟತಿ. ನಮಗೆ ನ್ಯಾಯ ಬೇಕು. ನಾವು ಭಾರತೀಯರು, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು. ಅದಕ್ಕೆ ಗೊತ್ತಿಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ? ಇದು ಬಹಳ ಠಾಕರ ಬಗ್ಗೆ ಮಾತಾಡೋದು, ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡೋದು. ಅನ್ನ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ರು. ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯನ ನಮಗ ಇವ, ಅಯೋಗ್ಯವ ಮಾತೆತ್ತಿರ ಲೋಫರ್ ನನ್ನ ಮಗ, ಬೋಳಿ ಮಗ, ನೀನ್ ಯಾರ ಮಗನು? ಮಾತೆತ್ತಿರಿ ಏನ್ರಿ ಮಾತು? ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ. 12ನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು, ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ, ಇವತ್ತು ಎಲ್ಲ ಧರ್ಮವನ್ನ ಸಹಿಷ್ಣುತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು. ಅದೇ 1400 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು. ಇವತ್ತು ಅದನ್ನು ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ. ತನಗೇನು ಬಾಯಿಗೆ ಬರ್ತಾನೆ ಬಗಳು ಬಿಡುದು. ಎಷ್ಟು ದಿವಸ ಬಗಳ್ತೀಯಪ್ಪ? 2 ದಿವಸ ಬಗಳ್ತಿ ಗೊಡ್ಡೆಮ್ಮಿ, ನಿನ್ನ ಟೈಮ್ ಬಂದೈತಿ. ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲು ಅನ್ನೋದೇ, ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ, ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ, ನಿನ್ನ ಅಂತಿಮ ಕಾಲ ಬಂದಿದೆ. ಇವನು ಹೇಳ್ತಾನ, ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನೆ. ಇವ ಇಲ್ಲೇನು ಬಿಟ್ಟಿ ಬಿದ್ದತಾನೆ ಕಾಂಗ್ರೆಸ್ ಪಕ್ಷ? ನಿನ್ಯಾವನು ಮಗ ಬಾ ಅಂದವ್ ನಮ್ಮ ಪಾರ್ಟಿಗೆ. ಜೆಡಿಎಸ್ ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರು ವೇಷ ಹಾಕೊಂಡು ಕದಿಗ ಹಿಡಿದಿಲ್ಲ ಮಗನ ನೀನು. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ? ಏನ್ ಗೊತ್ತೈತಿ ನಿನಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಇವ ಹೇಳಿದಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಂಗ ಸದ್ಯ ತಗೊಂಡು ಹೋಗ್ಬಾರ ಅಂತ ಹೇಳ್ತಾನ. ನಾನು ಹೇಳ್ತೀನಿ, ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದು ಬೇಡ ಅನ್ನೋ ಮಾತನ್ನು ಹೇಳ್ತೀನಿ. ಇವನು ಇಲ್ಲೇ ಮುಚ್ಚಬಾರ್ದು, ನಮ್ಮ ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯವ. ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ. ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂತವರಪ್ಪ. ನಿನ್ನಂಗ ಗೊಳ್ಳ ಹಿಂದುತ್ವ, ಮಾತೆತ್ತಿರ ಹಿಂದುತ್ವ ಎಲ್ಲೈತಪ್ಪ? ಮುಸಾ ನೀನ್ ಅಲ್ಲೇ ಹುಟ್ಟಿಬಿಟ್ಟಿ, ಅದನ್ನ ಮುಸಾಕ ಹಿಂದುತ್ವ.